ಎಲ್ರಿಗೂ ನಮಸ್ಕಾರ. ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಿದ್ಯಾ? ಏನು ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಟೆನ್ಷನ್ನೇ ಬೇಡ. ಈ ಸಬ್ಬಕ್ಕಿ ಪಾಯಸ ಒಂದ್ಸತಿ ಮಾಡ್ಕೊತೀನಿ. ತುಂಬಾ ರುಚಿಕರವಾಗಿರುತ್ತೆ. ಬೆಲ್ಲದಿಂದ ಮಾಡಿರೋದಲ್ವ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲೊಂದು ಪಾತ್ರೆಗೆ 2 ಕಪ್ ಆಗುವಷ್ಟು ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ. ಅದು ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಸುಮಾರು 1 ಗಂಟೆ ಟೈಮ್ ನೆನೆಯೋಕೆ ಬಿಡ್ತಾಯಿದ್ದೀನಿ. ನಿಮಗೆ 1 ಗಂಟೆ ಅಷ್ಟು ಟೈಮ್ ಇಲ್ಲ ಅಂದರೆ ಬೇಕಾದರೆ ಒಂದು ಹಾಫ್ ಆನ್ ಅವರ್ ಆದರೂ ನೆನೆಸ್ಬೋದು. ಸಾಫ್ಟ್ ಆದಷ್ಟು ತುಂಬಾ ಒಳ್ಳೆಯದು. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ. ಬಾಣಲಿ ಇಟ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಕಾದ ನಂತರ ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ನೀಟಾಗಿ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಅದು ನೀಟಾಗಿ ಫ್ರೈ ಆದಷ್ಟೇ ಸ್ವಲ್ಪ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿನೂ ಸ್ವಲ್ಪ ಫ್ರೈ ಆದಷ್ಟೇ ನಾವು ನೆನೆಸಿಟ್ಟಿದ್ದೀವಲ್ವ ಸಬ್ಬಕ್ಕಿನ, ಅದನ್ನು ಹಾಕ್ಕೊಂಡು 1-2 ಸತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೊಂದು 2 ಸತಿ ನೀರಿನ ಅಂಶ ಹೋದರೆ ಸಾಕು. ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಅದು ನೀರಿನ ಅಂಶ ಹೋದರೆ ಸಾಕು. ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದೊಂದು ಚೂರು ಕುದೀತಾ ಇರಲಿ. ಅದು ಕುದಿಬೇಕಾದ್ರೆ ಸ್ವಲ್ಪ ನಾವೊಂದು ಪಾತ್ರೆ ತಗೊಂಡು 1 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಈ 1 ಕಪ್ ಸಾಕು ಅನಿಸುತ್ತೆ. ನಿಮಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ, ಇನ್ನೊಂದು ಅರ್ಧ ಕಪ್ ಹಾಕ್ಕೊಳ್ಳಿ. ಈಗ ಇದೊಂದು ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ಗಟ್ಟಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಸುಮಾರು 1 ಲೀಟ್ರಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಎಷ್ಟು ಸಬ್ಬಕ್ಕಿ ತೊಗೊಂಡಿದ್ರೆ ಅದು ತಕ್ಕನಾಗಿ ಅಳತೆಯಲ್ಲಿ ಹಾಲನ್ನ ಹಾಕ್ಕೊಳ್ಳಿ. ಹಾಲು ಗಟ್ಟಿಯಾದಷ್ಟು ರುಚಿ ಚೆನ್ನಾಗಿರುತ್ತೆ. ಈಗ ನಾವು ಬೆಲ್ಲನ ಕರಗಿಸ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಸಿಹಿ ನೋಡ್ಕೊಳ್ಳಿ. ಸಿಹಿ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಬೆಲ್ಲನ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ನಾನು ಕ್ರಷ್ ಮಾಡಿ ಇಟ್ಕೊಂಡಿರೋ ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕೋದ್ರಿಂದ. ಈಗ ಪಾಯಸ ಕುದ್ದಿದೆ, ತುಂಬಾ ರುಚಿಕರವಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಸಬ್ಬಕ್ಕಿ ಪಾಯಸ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.